ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ HD ಪ್ರಖ್ಯಾತ ಗೌಡ ಮಾತಾಡ್ತಾ ಇದ್ದೀನಿ ಪಬ್ಲಿಕ್ ವಾಯ್ಸ್ ವಾಹಿನಿಯ ಮೂಲಕ. ಪ್ರಹ್ಲಾದ್ ಜೋಶಿ ಅವರು ಪ್ರಜ್ವಲ್ ರೇವಣ್ಣರವರ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ. ಏನು ಕತ್ತೆ ಕಾಯ್ತಾ ಇದ್ದಾರೆ? ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋದಾಗ ನೀವೇನು ಕತ್ತೆ ಕಾಯ್ತಾ ಇದ್ದೀರಾ ಅಂತ ಕಾಂಗ್ರೆಸ್ನವ್ರಿಗೆ. ಪ್ರಹ್ಲಾದ್ ಜೋಶಿ ಅವರೇ, ಕಂಟಿನ್ಯೂ 2 ಸಲ ಸಂಸತ್ ಸದಸ್ಯರಾಗಿದ್ದೀರಾ, ಮಿನಿಸ್ಟ್ರ್ ಬೇರೆ ಆಗಿದ್ದೀರಾ ಸೆಂಟ್ರಲಲ್ಲಿ. ಸ್ವಲ್ಪ ನಿಮಗೆ ತಲೆ ಭಾರ ಆಗಿರ್ಬೋದು ಸರ್. ಮಾನ್ಯ ಪ್ರಹ್ಲಾದ್ ಜೋಶಿ ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿದ್ದು ನಿಜ, ಒಪ್ಕೊಳ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಅವ್ರ ಬಗ್ಗೆ ಆರೋಪಗಳು ಬಂದಿರೋದು ನಿಜ, ಒಪ್ಕೊಳ್ತಾ ಇದ್ವಿ. ಬಟ್ ಅದು ಅವ್ರು ಮಾಡಿದಾರಾ ಇಲ್ವಾ ಅನ್ನೋದು ಇನ್ನೂ ವಿಚಾರಣೆ ಆಗಬೇಕು. ನೀವು ಹೇಳ್ದಂಗೆ ಕರೆಕ್ಟು. ಆದರೆ ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ. ಏನು ಕತ್ತೆ ಕಾಯ್ತಾ ಇದ್ದಾರೆ? ವಿದೇಶಕ್ಕೆ ಹೋಗೋ ತನಕ ಕತ್ತೆ ಕಾಯ್ತಿದ್ರು ಅಂತ ಹೇಳ್ತಿರಲ್ಲ. ಅವತ್ತು ರಮೇಶ್ ಜಾರಕಿಹೊಳಿ CD ಲೇಡಿ ಅಂತ ಕರೆದ್ಬಿಟ್ಟು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಮನೇಲೇ ಕೂತಿದ್ನಲ್ಲ, ಗುಂಡ್ಕಲ್ಲಿ ಕೂತಂಗೆ. ಆವತ್ತು ನೀವೇನು ಏನು ಮಾಡ್ತಾಯಿದ್ರಿ? ಅನ್ನ ತಿಂತಾಯಿದ್ರ, ಮಣ್ಣು ತಿಂತಾಯಿದ್ರ? ನಿಮ್ಮ BJP ಗೌರ್ಮೆಂಟಿನ ಮುಖ್ಯಮಂತ್ರಿ ಇದ್ರಲ್ವಾ? ಇದ್ರ ತಾನೇ ಅವಾಗ SR ಬೊಮ್ಮಾಯಿ ಇದ್ರಲ್ವಾ? ಆಗ ತಾವೇನು ಮಾಡ್ತಾಯಿದ್ರಿ? ಯಾರಿದ್ರು ಅವಾಗ ಮುಖ್ಯಮಂತ್ರಿಗಳು? ಯಾರು ಸರ್ಕಾರ ಇತ್ತು? ರಮೇಶ್ ಜಾರಕಿಹೊಳಿ ಒಬ್ಬಳ ಮೇಲೆ ಅತ್ಯಾಚಾರ ಮಾಡಿ ಒಂದು ಹೆಣ್ಮಗಳ ಮಾನವನ್ನು ಹರಾಜು ಮಾಡಿ ಇಡೀ 3 ತಿಂಗಳು ಮೀಡಿಯಾದಲ್ಲಿ ಸುದ್ದಿ ಆಗ್ತದೆ. ಪಾಪ ಆ ಹುಡುಗಿ ಏನಾದ್ರು ಅರೆಸ್ಟ್ ಮಾಡೋ ತಾಕತ್ತಿರಲಿಲ್ವ ನಿಮಗೆ? ನಿಮಗೆಲ್ಲೋಗಿತ್ತು ಗಂಡಸ್ತಾನ ಆವಾಗ? ಯಾಕೆ ಮಾಡಲಿಲ್ಲ? ಅವನು ವಿದೇಶಕ್ಕೆ ಹೋಗಿರ್ಲಿಲ್ವಲ್ಲ ರಮೇಶ್ ಜಾರಕಿಹೊಳಿ? ದೊಡ್ಡ ರೇಪಿಸ್ಟ್, ಅವನಿಂದನೇ ತಾನೇ ಸ್ಟಾರ್ಟ್ ಆಗಿದ್ದು. ದ ಕಿಂಗ್ ಆಫ್ ರೇಪ್ ಮೇ ಬಿ ಹಂಗಂತಾನೆ ಕರಿಬೇಕಾಗುತ್ತೆ ರಮೇಶ್ ಜಾರಕಿಹೊಳಿನ. ಅವನು ಮಾಡಿ ಮನೇಲೇ ಕೂತಿದ್ನಲ್ಲ, ನೀವ್ಯಾಕೆ ಅರೆಸ್ಟ್ ಮಾಡೋ ಗಂಡಸ್ತಾನ ತೋರಿಸ್ತಿಲ್ಲ? ಯಾಕ್ರಿ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಮಾಡ್ತೀರಾ? MP ರೇಣುಕಾಚಾರ್ಯ ನರ್ಸ್ ವಿಜಯಲಕ್ಷ್ಮಿ ಮೇಲೆ ಸೆಕ್ಸ್ ಸ್ಕ್ಯಾಂಡಲ್ ಆದಾಗ ಏನಾಯಿತು? ತಾವುಗಳದನ್ನು ತನಿಖೆ ಮಾಡಿದ್ರೆ, SIT ಕೊಟ್ಟರೆ? ಅಟ್ಲೀಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ನವರು ಇಮಿಡಿಯೇಟ್ ಇದನ್ನು SIT ತನಿಖೆ ಕೊಟ್ಟಿದ್ದಾರೆ, ತನಿಖೆ ಆಗ್ತಾಯಿದೆ. ಇದೇ ರಮೇಶ್ ಜಾರಕಿಹೊಳಿ ಮೇಲೆ ಆದಾಗ ನೀವು ನಿಮ್ಮ ಕೈಲಿ ಒಂದು FIR ಕೂಡ ಮಾಡ್ಸೋಕ್ಕಾಗಲಿಲ್ಲ. ನಿಮ್ಮ ಕೈಲಿ ಅವ್ರನ್ನ ಅರೆಸ್ಟ್ ಮಾಡೋದು ತಾಕತ್ತಾಗಲಿಲ್ಲ. ನಿಮಗೆ ನಾಚಿಕೆ ಆಗಬೇಕು BJP ಅವ್ರಿಗೆ. ಪ್ರಹ್ಲಾದ್ ಜೋಶಿ ಅವರೇ, ಇದಕ್ಕೆ ಉತ್ತರ ಕೊಡಿ ನೀವು. ರಮೇಶ್ ಜಾರಕಿಹೊಳಿ ಮಾಡಿದಾಗಲೂ ಮಾಡಲಿಲ್ಲ. MP ರೇಣುಕಾಚಾರ್ಯ ನರ್ಸ್ ವಿಜಯಲಕ್ಷ್ಮಿ ಜೊತೆ ಸೆಕ್ಸ್ ಸ್ಕ್ಯಾಂಡಲ್ ಆದಾಗ ಅದನ್ನೂ ಮಾಡಲಿಲ್ಲ. ಮೈಸೂರಿನಲ್ಲಿ ರಾಮದಾಸ್ ಅಂತ ಹೇಳಿ, ರಾಮದಾಸ್ ಅವರು ಪ್ರೇಮಕುಮಾರಿ ಅವ್ರ ಜೊತೆ ಆಯ್ತಲ್ಲ ರಾಸಲೀಲೆ, ಅವರು ಪಾಪ ಅತ್ಯಾಚಾರಕ್ಕೆ ಒಳಪಟ್ಟು ಅಂತ ಕೂಗ್ಕೊಂಡ್ರು ಮೀಡಿಯಾದಲ್ಲಿ. ಅದನ್ನು ಕೂಡ ತಾವು ತನಿಖೆ ಮಾಡಲಿಲ್ಲ, ಅರೆಸ್ಟ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಯಾಕೆ? ಎಲ್ಲವನ್ನು ಬಿಟ್ಕೊಂಡು ಕೆಲವ್ರ ಮೇಲೆ ಅಷ್ಟೇ ತಮ್ಮದು ಯಾಕೆ? ಅಥವಾ ಇನ್ಯಾವುದೋ ಒಂದು ಸಮುದಾಯನ ಓಲೈಸಬೇಕು ಅಂತನ ತಮ್ಮದು? ಬಿಟ್ಬಿಡಿ ಸರ್ ಇದನ್ನು. ಪ್ರಹ್ಲಾದ್ ಜೋಶಿ ಅವರೇ ಹಾಗೂ BJPಯ ಮೊನ್ನೆ ನಿಮ್ಮ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬರಲಿಲ್ವಾ? ಏನಾಯಿತು? ಎಲ್ಲವನ್ನು ಅರವಿಂದ್ ಲಿಂಬಾವಳಿ ಮೇಲೆ ಬಂತು ಆರೋಪ. ಏನು ಮಾಡಿದ್ರಿ? ಏನು ಮಾಡಿದ್ರಿ? ಅರವಿಂದ್ ಲಿಂಬಾವಳಿ ಮೇಲೆ ಆರೋಪ ಬಂದಾಗ ಅರೆಸ್ಟ್ ಮಾಡಿದ್ರಾ? ಜೈಲಿಗೆ ಹಾಕ್ಸಿದ್ರಾ? ಯಾವುದೂ ಆಗಲಿಲ್ಲಲ್ಲ. 16 ಜನ ಬಾಂಬೆ ಬಾಯ್ಸ್. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಇಡೀ ಕರ್ನಾಟಕದ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಈ 16 ಜನ ಬಾಂಬೆ ಬಾಯ್ಸ್ ಅಂತಕ್ಕಂಥವ್ರು ಏನಿದ್ದಾರೆ, ಈ 3rd ಕ್ಲಾಸ್ಗಳು, ಈ ಸುಧಾಕರ್ ಅಂತಕ್ಕಂಥವನು, ಹೆಬ್ಬಾರ್ ಅಂತಕ್ಕಂಥವ್ರು, ಇದರಲ್ಲಿ ಸುಮಾರು ಜನ ಇದ್ದಾರೆ. ಅದರಲ್ಲಿ ಮೋಸ್ಟ್ ಮೇಜರ್ ಆಫ್ ದ ಕ್ಯಾಂಡಿಡೇಟ್ಸ್ BJP ಅವರೇ ಇದ್ದಾರೆ. ಈ 16 ಜನ ಹೋಗಿ ಯಾವಾಗ ಅಪ್ಲಿಕೇಶನ್ ಸ್ಟೇ ಇಂಜೆಕ್ಷನ್ ಆರ್ಡರ್ ತಗೊಬಂದರೆ, ಇದು ಎಲ್ಲೋ ಒಂದು ಕಡೆ ನಾವು ಕಾನೂನನ್ನು ಮೀರಿ ಯಾರನ್ನು ಬೇಕಾದರೂ, ಯಾವ ಹೆಣ್ಮಗಳನ್ನ ಬೇಕಾದ್ರೂ ರೇಪ್ ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅನ್ನೋ ಥರದ ಅರ್ಥ ಬರತರ ಆಗಿ ಇವತ್ತು ನಿನ್ನೆ ಈಶ್ವರಪ್ಪನವರ ಮಾಜಿ ಸಚಿವರು, ಈಶ್ವರಪ್ಪ BJP ಪಕ್ಷದ ಅವರ ಮಗ ಕಾಂತೇಶ್ ಅನ್ನೋರು ಕೂಡ ಸ್ಟೇ ಆರ್ಡರ್ ತಗೊಬಂದಿದ್ದಾರೆ. ಏನಿದರ ಅರ್ಥ? ಏನಿದರ ಗುಮಾನಿ? ಸ್ಟೇ ಆರ್ಡ್ರ್ ತರೋದಷ್ಟೇ ಅಲ್ಲ, ಸ್ಟೇ ಆರ್ಡ್ರ್ ತಂದ ತಕ್ಷಣ ಅದ್ರ ಮೇಲೆ ತನಿಖೆ ಆಗಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇಲ್ಲ? ಸ್ಟೇ ಆರ್ಡ್ರ್ ತರ್ತಾ ಇದ್ದೀರಾ? ಏನಂತ ಸ್ಟೇ ಆರ್ಡ್ರ್ ತರ್ತೀರಾ? ಏನಂತ ತರ್ತಾ ಇದ್ದೀರಾ ಸ್ಟೇ ಆರ್ಡ್ರನ್ನ? ಸ್ಟೇ ಆರ್ಡ್ರ್ ತಂದಾಗ ನನ್ನ ಮೇಲೆ ಈ ಥರ ಮಾನಹಾನಿ ಸುದ್ದಿಗಳು ಪ್ರಕಟ ಆಗುತ್ತೆ, ನನ್ನ ವಿಡಿಯೋಗಳನ್ನು ಮಾಫ್ ಮಾಡ್ತಾರೆ, ನನಗೆ ಸಮಾಜದಲ್ಲಿ ಗೌರವ ಇದೆ, ಹಾಗಾಗಿ ನನಗೆ ಸ್ಟೇ ಆರ್ಡ್ರ್ ಕೊಡಿ ಅಂತೀರಲ್ಲ. ನೀವೊಂದು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡಲ್ಲ? ಯು ಶುಡ್ ಗಿವ್ ದ ಪೊಲೀಸ್ ಕಂಪ್ಲೇಂಟ್. ಈಶ್ವರಪ್ಪನವರ ಮಗ ಕಾಂತೇಶ್ ಅವರೇ, ತಮಗೆ ಈಶ್ವರಪ್ಪನವರ ದೊಡ್ಡ ರಕ್ಷಣೆ ಇದೆ. ಬಟ್ ದಯವಿಟ್ಟು ಪೊಲೀಸ್ನವರ ಡ್ಯೂಟಿ ಇದೆ. ಸುಮೋಟೋ ಕೇಸ್ನ ದಾಖಲೆ ಮಾಡ್ಕೊಳ್ಳಿ. ಇಂಥದ್ರಲ್ಲಿ ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಯಾರು ವಿಡಿಯೋ ಮಾಫ್ ಮಾಡಿದ್ದಾರೆ, ಆ ವಿಡಿಯೋ ಒರಿಜಿನಲ್ಲ ಅಥವಾ ಅಸಲಿನ ನಕಲಿನ ಪತ್ತೆ ಮಾಡಿ. ಅಸಲಿ ಆಗಿದ್ರೆ ಜನ ನೋಡಲಿ ಬಿಡಿ, ನಕಲಿ ಆಗಿದ್ರೆ ಬೇಡ ಅಲ್ವಾ? ಹಾಗಾದರೆ ಇವ್ರು ಎಲ್ಲೋ ಏನೋ ತಪ್ಪು ಮಾಡಿದ್ದಾರೆ. ಯಾವುದೋ ಒಂದು ಹುಡುಗಿಯ ಬಾಳನ್ನು ಹಾಳು ಮಾಡಿ ಅವಳನ್ನು ದೇಶ ಬಿಡಿಸಿರ್ತಾರೆ ಅಲ್ವಾ? ಏನು ಅರ್ಥ ಮಾಡ್ಕೋಬೇಕು? ಮತ್ತು ಯಾಕೆ ನೀವು ಸ್ಟೇ ಇಂಜೆಕ್ಷನ್ ಆರ್ಡರ್ ತೊಗೊಂಬರೋದು? ಏನು ಉದ್ದೇಶ ಇದೆ? ಎಲ್ಲ ನಡೀತಾ ಇದೆ. ಇದಕ್ಕೆ BJP ಯಾವನು ರಿಯಾಕ್ಟ್ ಮಾಡಲ್ಲ, ಪ್ರಹ್ಲಾದ್ ಜೋಶಿನೂ ರಿಯಾಕ್ಟ್ ಮಾಡಲ್ಲ. ದಯವಿಟ್ಟು ನಿಮ್ಮ ಜೊತೆ ಪೇಜನ್ನು ಶೇರ್ ಮಾಡಿ, ಈ ಒಂದು ಚಾನೆಲನ್ನು ಶೇರ್ ಮಾಡಿ. ಪಬ್ಲಿಕ್ ವಾಯ್ಸ್ 247
ಅನ್ನೋ ಒಂದು ಚಾನೆಲನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಹಂಚ್ಕೊಳ್ಳಿ. ಸಾಕಷ್ಟು ಜನರ ಸೇವೆಗೆ ನಾವು ಯಾವಾಗಲೂ ಸಿದ್ಧ ಇದ್ದೇವೆ. ನಮ್ಮ ಮೂಲಕ ಈ ಒಂದು ಪಬ್ಲಿಕ್ ವಾಯ್ಸ್ ವಾಹಿನಿ ನಿಮ್ಮ ವಾಹಿನಿ, ನಿಮ್ಮ ಪ್ರೀತಿಯ ವಾಹಿನಿ, ನಿಮಗೋಸ್ಕರ, ನಿಮ್ಮ ಸೇವೆಗೋಸ್ಕರ ನಾವು ಸದಾ ನಿಮ್ಮ ಸೇವೆಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ಮೂಲಕ ಮತ್ತೊಮ್ಮೆ ಇನ್ನೊಂದು ಹೊಸ ವಿಚಾರದ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಪಬ್ಲಿಕ್ ವಾಯ್ಸ್ 247 ಕೂಗು ನಿಮ್ಮದು, ಕೆಲಸ ನಮ್ಮದು. ಥ್ಯಾಂಕ್ ಯು ಸೊ ಮಚ್.